ಭಾರತೀಯ ಜನತಾ ಪಕ್ಷಕ್ಕೆ, ರಾಜ್ಯಗಳಲ್ಲಿ ಜಯಬೇರಿ ಬಾರಿಸಿದ ಬಿಜೆಪಿ ಪಕ್ಷಕ್ಕೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಜನತಾ ಪಕ್ಷಕ್ಕೆ, ಸಂಭ್ರಮಾಚರಣೆ ಆಗ್ತಿದೆ ಇವತ್ತು ಬಿಜೆಪಿಯವರಿಂದ. ಏನು ಮೇಡಮ್ ವಿಶೇಷ? ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಮುನರತ್ನಣ್ಣ ಅವರ ನೇತೃತ್ವದಲ್ಲಿ ಇವತ್ತು ನಾವು BJP ಏನು 3 ರಾಜ್ಯಗಳಲ್ಲಿ ಜಯಬೇರಿ ಬಾರಿಸಿದೆ, ಅದರ ಸಲುವಾಗಿ ಒಂದು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ಇಲ್ಲಿ ಸಿಹಿ ಹಂಚುವ ಮೂಲಕ ನಾವು ಈ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ತುಂಬ ಸಂತೋಷ ಆಯಿತು, ಖುಷಿಯಾಗಿದೆ ಇಲ್ಲಿ ಆಚರಣೆ ಮಾಡೋದಕ್ಕೆ. 15 ವರ್ಷದಿಂದನೇ ಏನು ಮಮತಾ ಬ್ಯಾನರ್ಜಿಯವರ ಆಡಳಿತನ ಈ ಸತಿ 15 ವರ್ಷದ ಅವಧಿಯನ್ನು ಅಂತ್ಯ ಮಾಡಿ ಈ ಸತಿ BJP ಮುಂದೆ ಬಂದಿರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಈವನ್ ಅಸ್ಸಾಮಲ್ಲೂ ಬಂದಿದೆ, ಪುದುಚೇರಿಯಲ್ಲೂ ಕೂಡ ಬಂದಿದೆ. ಹಾಗಾಗಿ ಈ ಒಂದು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ಇವತ್ತು ಅದಕ್ಕೆ ಸಲುವಾಗಿ ನಮ್ಮ ರವಿಯಣ್ಣ ಅವರು ಮತ್ತು ನಾಗಣ್ಣ ಅವರು ಮತ್ತು ಹನ್ಮೇಗೌಡರು, ಮಾರುತಿ ಸರು ಮತ್ತು ಉಷಾ ಮೇಡಮು ಎಲ್ಲರೂ ಕೂಡ ನಮ್ಮ ಒಟ್ಟಿಗೆ ಸೇರಿಕೊಂಡು, ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ನಮ್ಮ ಒಟ್ಟಿಗೆ ಸೇರಿಕೊಂಡು, ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಈ ಒಂದು ಸಂಭ್ರಮಾಚರಣೆ ಆಚರಿಸ್ತಾ ಇರೋದು ಖುಷಿಯಾಗಿದೆ. ಎಲ್ಲ ಈ ಯಶಸ್ವಿಗೆ ಕಾರಣಕರ್ತರಾಗಿರುವಂತಹ ಎಲ್ಲ ಕಾರ್ಯಕರ್ತರಿಗೂ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀರಿ. ಇವತ್ತಿನ ಫಲಿತಾಂಶ ಬರೋದಕ್ಕೆ ಮೇನ್ ಕಾರಣಕರ್ತರಾಗಿರುವಂಥ ನಮ್ಮ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಏನು ಶ್ರಮಿಸಿದ್ದಾರೆ, ನಿತಿನ್ ಅಭಿನವ್ ಸರು ಏನು ಶ್ರಮಿಸಿದ್ದಾರೆ, ಅದಕ್ಕೆ ಇವತ್ತಿನ ಫಲಿತಾಂಶ ನಾವು ತಗೊಂಡಿದ್ದೀರಿ. ನಮಗೆ ತುಂಬಾ ಖುಷಿಯಾಗಿದೆ. ಹೌದು, ಖಂಡಿತ ವೆಸ್ಟ್ ಬೆಂಗಾಲಲ್ಲಿ, ಯಾಕಂದರೆ ಎಲ್ಲರೂ ಅಲ್ಲಿ ಏನು ಕಂಟಿನ್ಯೂಟಿ ಆಗಿ ವರ್ಕ್ ಮಾಡಿದ್ರು, ಆ ವರ್ಕ್ ರಿಸಲ್ಟ್ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಖಂಡಿತ ಇತ್ತು. ಇವನ್ ನಮ್ಮ ರಾಜುವರು ಕೂಡ ಪಾಂಡಿಚೇರಿಯಲ್ಲಿ ಕೂಡ ಅವರು ಕೂಡ ವರ್ಕ್ ಮಾಡಿದರು, ಅವರು ಪ್ರಚಾರದಲ್ಲಿದ್ದರು, ಅವರು ಒಂದು 15 ದಿವಸ ವರ್ಕ್ ಮಾಡಿದರು. ಅದು ಎಲ್ಲ ಕಾರ್ಯಕರ್ತರ ಒಂದು ಶ್ರಮ ಇವತ್ತು ಫಲ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಏನು ಈ ದೇಶಾದ್ಯಂತ ನಡೆದಂಥ ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ BJP ಜಯಬೇರಿಯನ್ನು ಬಾರಿಸಿದೆ. ಈ ಒಂದು ಸಂದರ್ಭವನ್ನು ನಾವು ಸಂತೋಷದ ಒಂದು ಕ್ಷಣವನ್ನಾಗಿ ಆಚರಿಸ್ತಾ ಇದ್ದೀವಿ. ಎಲ್ಲರೂ ಸಿಹಿ ಹಂಚೋದ್ರ ಮುಖಾಂತರ ಮತ್ತು ಎಲ್ಲರಿಗೂ ಕೂಡ ನಮ್ಮ ಕಾರ್ಯಕರ್ತರಿಗೊಂದು ಹುರುಪು ಮೂಡಿ ಬಂದಿದೆ. ನಮಗೆ ಈ ಹಿಂದೆ ಶ್ರಮಿಸಿದಂಥ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿಯವರಿಗೆ ಮತ್ತು ನರೇಂದ್ರ ಮೋದಿಜಿಯವರಿಗೆ ಎಲ್ಲರಿಗೂ ಕೂಡ ಈ ಮುಖಾಂತರ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ಈ ಒಂದು ಯಶಸ್ಸು ನಮ್ಮ ರಾಜ್ಯದಲ್ಲಿ ಹೊಸದಾಗಿ ಒಂದು ನಮಗೂ ಕೂಡ BJPಯ ಒಂದು ಅಲೆಗೆ ಒಂದು ಇದನ್ನು ಸ್ಫೂರ್ತಿಯನ್ನು ನೀಡಿದೆ. ಇದಕ್ಕಾಗಿ ತಮ್ಮೆಲ್ಲರಿಗೂ ಒಂದು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಒಳ್ಳೆಯದಾಗಲಿ. ಖಂಡಿತ ಆಗುತ್ತೆ. ಉಪಚುನಾವಣೆ ಏನಿದ್ರು ಅದು ರಾಜ್ಯದಲ್ಲಿ ಯಾವುದು ಅಧಿಕಾರ ಇರ್ತದೆ ಅದ್ರ ಪರವಾಗಿರ್ತಾರೆ. ಈಗ ಆ 2 ಸ್ಥಾನವನ್ನು ಕೂಡ ನಾವು BJPನೇ ಗೆದ್ದಿದ್ರು ಕೂಡ ಏನು ಅಧಿಕಾರ ಕಸ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಹಾಗಾಗಿ ಅಲ್ಲಿ ಜನ ಏನು ಯೋಚನೆ ಮಾಡ್ತಾರೆ, ಸರ್ಕಾರ ಕಾಂಗ್ರೆಸ್ದಿದೆ, ಹಾಗಾಗಿ ಅದನ್ನ ಕಾಂಗ್ರೆಸ್ದನ್ನೇ ಗೆಲ್ಸ್ಕೊಂಡ್ರೆ ನಾವೇನಾಗುತ್ತೆ ಅಂತ. ಅದರಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇದೆ. ಒಂದು 4,000 5,000 ಈ ಥರ ಅಂತರದಲ್ಲಿ ಇದಾಗಿರೋದ್ರಿಂದ, ತೀವ್ರ ಪೈಪೋಟಿ ಇರೋದ್ರಿಂದ ಖಂಡಿತ ಆಡುತ್ತೆ. ನೆಚ್ಚಿನ ನಾಯಕರಾದಂಥ ನರೇಂದ್ರ ಮೋದಿಜಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಅಭಿನಂದನೆ, ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದಿಂದ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ 15 ವರ್ಷದ ದುರಾಡಳಿತದ ಪ್ರತಿಫಲ ಇವತ್ತು ನಮ್ಮ BJPಗೆ ಸಿಕ್ಕಿದೆ. ಅದನ್ನು ನಮ್ಮ ನರೇಂದ್ರ ಮೋದಿಯವರಿಗೆ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಕೇರಳದಲ್ಲಿ ಮೊದಲ ಬಾರಿಗೆ 3 ಕ್ಷೇತ್ರವನ್ನು ದಾಖಲೆ ಮತದಾನ ಬಂದು 3 ಕ್ಷೇತ್ರವನ್ನು ಗೆದ್ಕೊಂಡಿದ್ದೀವಿ ಅನ್ನೋಕ್ಕೆ ಖುಷಿ ಪಡ್ತಾ ಇದ್ದೀವಿ. ಮತ್ತು ಅಸ್ಸಾಂನಲ್ಲಿ 3ನೇ ಬಾರಿಗೆ ಗೆದ್ದಿರೋದಕ್ಕೆ ಮತ್ತು ಅವರಿಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲನೂ ನಮ್ಮ BJP ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀವಿ. ಏನೇ ದಿನ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಹ್ಯಾಟ್ರಿಕ್ ಆಗಿ ಒಂದು ಅಭೂತಪೂರ್ವ ಯಶಸ್ಸನ್ನು BJP
3 ರಾಜ್ಯಗಳಲ್ಲಿ ಅಧಿಕಾರನ ಹಿಡಿದಿದೆ. ಅದಕ್ಕೆ ಸತತವಾದ ಪ್ರಯತ್ನವನ್ನು ಅಮಿತ್ ಶಾ ಹಾಗೂ ರಾಜಕೀಯದ ಚಾಣಾಕ್ಷ ಎಂದೇ ಹೆಸರಾದಂತಹ ಶ್ರೀಮಾನ್ ಅಮಿತ್ ಶಾ ಅವರವರು ಒಂದು ನೇತೃತ್ವದಲ್ಲಿ ಚುನಾವಣೆ ನಡೆದು ಅಭೂತಪೂರ್ವ ಯಶಸ್ವಿ ಕಂಡಿದೆ. ಅದಾಗಿ ನಾವು ಈ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು, ಮುಖಂಡರುಗಳು, ಲೀಡರ್ಗಳು ಎಲ್ಲ ಸೇರಿ ಈ ಒಂದು ವಿಜಯೋತ್ಸವನ ಮುನಿರತ್ನವರ ನೇತೃತ್ವದಲ್ಲಿ, ಶಾಸಕರ ನೇತೃತ್ವದಲ್ಲಿ ಈ ಒಂದು ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ಈ ಒಂದು ಇನ್ನೂ BJP ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಚುಕ್ಕಾಣಿ ಹಿಡಿದಲ್ಲಿ ಯಾವುದೇ ಥರದಂಥ ಭರವಸೆಯನ್ನು ನಾವು ಎಲ್ಲ ಕನ್ನಡ ಚುಕ್ಕಾಣಿ ಹೆಚ್ಚಿನ ರೀತಿಯಲ್ಲಿ BJP ಬರುತ್ತೆ. ಇದೇ GBI ಚುನಾವಣೆಗೆ ಒಂದು ನಾಮಪೂರ್ವಕವಾಗಿ ಒಂದು ಏನದು ಗಿಫ್ಟ್ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯಕ್ಕೆ ಈ ಒಂದು 3 ರಾಜ್ಯದಲ್ಲಿ ಬಂದಿರೋದು ಅಧಿಕಾರ ನಮ್ಮ GBI ಚುನಾವಣೆಗೆ ಗಿಫ್ಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಅಭೂತಪೂರ್ವ ಯಶಸ್ಸಿಗೆ ನಮ್ಮ BJP ಪಾರ್ಟಿಗೆ ಮತ್ತೊಮ್ಮೆ ನಾನು ನರೇಂದ್ರ ಮೋದಿ ಅವರಿಗೂ ಹಾಗೂ ಅಮಿತ್ ಶಾ ಅವರಿಗೂ ಹೃದಯಪೂರ್ವಕ ಸ್ವಾಗತ ಕೋರ್ತಾ, ಬೋಲೋ ಭಾರತ್ ಮಾತಾ ಕಿ, ಬಿಜೆಪಿಗೆ, ಭಾರತೀಯ ಜನತಾ ಪಕ್ಷಕ್ಕೆ. ಈ ದಿನ ಚುನಾವಣೆ ಫಲಿತಾಂಶ 3 ರಾಜ್ಯಗಳಲ್ಲಿ BJP ಹೊರಹೊಮ್ಮಿದೆ. ಅದೇ ತರಹ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಕರ್ನಾಟಕದಲ್ಲೂ ಸಹ BJP ಬರುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೇವೆ. ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇನ್ನು ಯಾವ್ಯಾವ್ದು ಬರ್ತದೆ, ಇಡೀ ಭಾರತದಲ್ಲಿ BJP ಸರ್ಕಾರ ಬಂದರೆ ಭಾಳ ಉತ್ತಮವಾಗುತ್ತೆ. ಪರದೇಶಗಳಲ್ಲೂ ಸಹ ನಮ್ಮ BJP ಸರ್ಕಾರ ಇರೋದ್ರಿಂದ ನಮ್ಮ ದೇಶಕ್ಕೆ ಬಹಳ ಉತ್ತಮವಾದ ಸವಲತ್ತುಗಳು, ಸೌಕರ್ಯಗಳು ಅಲ್ಲಿಂದ ನಮಗೆ ಬರ್ತಾ ಇದ್ದಾವೆ. ನಮ್ಮ ದೇಶದಿಂದ ರಫ್ತಾಗ್ತದೆ, ಯಾವ ದೇಶದಿಂದ ಆಮದಾಗ್ತದೆ. ಇದರಿಂದ ನಮ್ಮ BJP ಸರ್ಕಾರ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಈಗ ಮುಂದೆ ನಗರಸಭೆ ಚುನಾವಣೆ ಬರ್ತದೆ. ಆ ಚುನಾವಣೆಯಲ್ಲಿ ನಾವೆಲ್ಲ ಭಾಗವಹಿಸಿ ಆದಷ್ಟು ಹೆಚ್ಚಿಗೆ BJP ಮತದಾರರನ್ನು ಸೆಳೆದು BJP ಅಧಿಕಾರಕ್ಕೆ ತರಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ. ಇವತ್ತಿನ ದಿನದಲ್ಲಿ ಇಡೀ ಇಂಡಿಯಾ ದೇಶದಲ್ಲಿ ನಡೆದಂಥ ಯಾವ ರಾಜ್ಯದಲ್ಲಿ 5 ರಾಜ್ಯದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತೋ ಅಲ್ಲಿ ಬಹಳ ಪ್ರಚಂಡ ಬಹುಮತದಿಂದ BJP ಗೆದ್ದಿದೆ. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ 40 ವರ್ಷ 20 ವರ್ಷ ಕಂಟಿನ್ಯೂ ಮುಖ್ಯಮಂತ್ರಿ ಅಂಥ ಜಾಗ ಬ್ರೇಕ್ ಮಾಡಿ ಇವತ್ತು ಅತ್ಯಧಿಕ ಮತದಿಂದ ಇದಾಗಿದೆ. ಆಮೇಲೆ ನಮ್ಮ ಡೆಪ್ಟಿ CM ಶಿವಕುಮಾರ್, ನಮ್ಮ ಏನು ಡೆಪ್ಟಿ CM KPCC ಅಧ್ಯಕ್ಷರಾಗಿರೋ ಅವರು ಅಸ್ಸಾಂ ಚುನಾವಣೆನ ಮುಂಚೂಣಿ ಇನ್ಚಾರ್ಜ್ ತಗೊಂಡು ಮಾಡಿದ್ದಾರೆ. ಅಲ್ಲೂ ನೆಲ ಕಚ್ಚಿದೆ. ಅಲ್ಲಿಗೆ ಗೊತ್ತಾಗಬೇಕು ಕಾಂಗ್ರೆಸ್ ಎಲ್ಲೋಗಿದೆ, ರಾಷ್ಟ್ರೀಯ ಪಕ್ಷ ಎಲ್ಲೋಗಿದೆ. ಆಮೇಲೆ BJP ಯಾವ ಮಟ್ಟಿಗೆ ಇವತ್ತು ಇಡೀ ದೇಶದಲ್ಲಿ ಎಲ್ಲ ನಾವು ಇವತ್ತೇನು ರಾಜ್ಯದಲ್ಲಿ ಎಲ್ಲ ಸಾರ್ವತ್ರಿಕ ಚುನಾವಣೆ ನಡೆದೋ ಅಲ್ಲೆಲ್ಲ ರಾಜ್ಯದಲ್ಲೂ ಇವತ್ತು BJP ಮುಂಚೂಣಿಯಲ್ಲಿದೆ. ಮುಂದೊಂದು ದಿನದಲ್ಲಿ ಇಲ್ಲೂ ಅಷ್ಟೇ, ಮುಂದೆ ಇವತ್ತೇನು ನಡೀತಾ ಇದೆ, ಮುಂದೆ ಬರ್ತಾ ಇದೆ, ಅಲ್ಲಿ GBI ಎಲೆಕ್ಷನ್ ಆಗ್ಬೋದು, ಇಲ್ಲ ಸಾರ್ವತ್ರಿಕ ಚುನಾವಣೆ ಆಗ್ಬೋದು, ಠೇವಣಿ ಕಳ್ಕೊಳ್ಳೋದಂತೂ ಗ್ಯಾರಂಟಿ 100%.